ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಮಹೇಂದ್ರ XUV 700 AX7L ಡೀಸೆಲ್ ಆಟೋಮೆಟಿಕ್ ಕಾರಲ್ಲಿದ್ದೀವಿ. ಒಂದು ಇಂಪಾರ್ಟೆಂಟ್ ಎಡಾಸ್ ಫೀಚರ್ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಫೀಚರ್ ಏನಂತಂದರೆ ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್. ಇದು ಆಟೋಮೆಟಿಕ್ ಬ್ರೇಕ್ ಹಾಕಲ್ಲ, ನಾವು ಮ್ಯಾನುವಲ್ ಆಗಿ ಬ್ರೇಕ್ ಹಾಕಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಇದು ಆಟೋಮೆಟಿಕ್ ಬ್ರೇಕ್ ಹಾಕಲ್ಲ, ನಾವು ಬ್ರೇಕ್ ಹಾಕಬೇಕು ಈ ಫೀಚರ್ ಹಾಕಿದ ಮೇಲೆ. ಮತ್ತು ಏನಪ್ಪ ಇದು ಯೂಸು ಅಂತಂದರೆ, ಸಿಟಿಯಲ್ಲಿ ಪದೇ ಪದೇ ಬ್ರೇಕ್ ಹಾಕಿದರೆ ನಿಮಗೆ ಆಟೋಮೆಟಿಕ್ ಎನೇಬಲ್ ಮಾಡಿದ್ರೆ ಪದೇ ಪದೇ ಬ್ರೇಕ್ ಹಾಕಿದರೆ ಬ್ರೇಕ್ ಸೌದೋಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಆಗುತ್ತೆ. ಬನ್ನಿ ಇದು ಯಾವ ಥರ ಎನೇಬಲ್ ಮಾಡೋದು ನೋಡೋಣಂತೆ. ಫಸ್ಟು ನೀವು ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಗೆ ಹೋಗಿ, ನಿಮ್ಮ ಸ್ಟೀರಿಂಗ್ ಮೇಲಿರೋ ಕಂಟ್ರೋಲ್ಸ್ ಮೇಲೆ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಗೆ ಹೋಗಿ. ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ, ಡ್ರೈವರ್ ಅಸಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕೆಳಗಡೆ ನೀವು ನೋಡಿದಂಗಾದರೆ ಆಟೋ ಬ್ರೇಕಿಂಗ್, ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ಆಪ್ಷನ್ ಇದೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್ ಅಂತ ಒಂದು ಆಪ್ಷನ್ ಇದೆ. ಏನು ಮಾಡುತ್ತೆ ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್ ಒನ್ಸ್ ಎನೇಬಲ್ ಮಾಡಿದ ಮೇಲೆ? ಸಪೋಸ್ ನೀವು ಪಕ್ಕ ಸಿಟಿಯಲ್ಲಿ ಡ್ರೈವ್ ಮಾಡ್ತಿರುವಾಗ ನಿಮ್ಮ ಕೋ ಪ್ಯಾಸೆಂಜರ್ ಇರ್ಬೋದು, ಅವ್ರ ಹತ್ರ ಮಾತಾಡ್ತಿರ್ಬೋದು, ಇಲ್ಲ ಲೆಫ್ಟ್ ಸೈಡಲ್ಲಿ ನೀವು ಮಿರರ್ ನೋಡ್ತಾ ಯಾವುದೋ ವೆಹಿಕಲ್ ಪಾಸ್ ಆಗುತ್ತೆ, ನೀವು ಆ ಕಡೆ ತಲೆ ತೋರಿಸಿರ್ಬೋದು. ಆ 1 ಸೆಕೆಂಡ್ಗೆ, ಆ 1 ಸೆಕೆಂಡ್ ಗ್ಯಾಪಲ್ಲಿ ಮುಂದೆ ಯಾವುದೋ ವೆಹಿಕಲ್ ಇದೆ, ಅದು ನಿಮಗೆ ಇಂಪ್ಯಾಕ್ಟ್ ಆಗೋ ಚಾನ್ಸ್ ಇದೆ ಅಂದಾಗ ಇದು ವಾರ್ನ್ ಮಾಡುತ್ತೆ. ಇದು ಹೆಂಗೆ ವಾರ್ನ್ ಮಾಡುತ್ತೆ ಅಂದರೆ, ಒಂದು ಬೀಪ್ ಕೊಟ್ಟು ಪ್ಲಸ್ ಸ್ಟೀರಿಂಗ್ ವೈಬ್ರೇಟ್ ಮಾಡುತ್ತೆ. ಸೊ ದಟ್ ಡ್ರೈವರ್ ಅಲರ್ಟ್ ಆಗಿ ಬ್ರೇಕ್ನ ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡ್ಬೋದು. ಸೊ ಕೊಲ್ಯೂಷನಿಂದ ತುಂಬ ಕಮ್ಮಿ ಚಾನ್ಸಸ್ ಇದೆ, ನೀವು ಏನೋ ಆಕ್ಸಿಡೆಂಟ್ ಮಿಟಿಗೇಟ್ ಮಾಡ್ಬೋದು. ಸೊ ಲೆಟ್ಸ್ ಕಮ್, ಇದು ಯಾವ ಥರ ನೀವು ನಾನು ಎನೇಬಲ್ ಮಾಡಿದ್ದೀನಿ, ಇದು ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ಈ ವಿಡಿಯೋಲಿ ನೋಡೋಣ. ಸೊ ವಿಡಿಯೋ ಮುಂದೆ ಹೊರಸೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸೊ 45ವರೆಗೂ ಹೋಗ್ತೀನಿ ನಾನು, ಆಮೇಲೆ 47 ಆಯಿತು. ಓಕೆ, ನಾನು ಅದೇ ಸೊ ಸ್ವಲ್ಪ ಸ್ಲೋ ಮಾಡ್ಕೊತೀನಿ. ಈಗ ನೋಡಿ ಯಾವ ಥರ ವಾರ್ನಿಂಗ್ ತೋರಿಸುತ್ತಂತ. ಸೊ ಈಗ ವಾರ್ನಿಂಗ್ ತೋರ್ಸೋಕ್ಕೆ ಶುರು ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಜೈ ಕರ್ನಾಟಕ ಮಾತೆ.